ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಈ 1ನೇ ತಾರೀಕು ಅದೃಷ್ಟ ಆರಂಭವಾಗುತ್ತದೆ. ನಿನಗಾಗಿ ಒಂದು ಸುದ್ದಿ ಇವತ್ತೇ ಮರೆಯದೆ ಮಾಡಿ, ಎಲ್ಲ ಸಮಸ್ಯೆಗಳು ದೂರ ಅಂತ ಇವತ್ತು ಒಂದು ಸಂದೇಶವನ್ನು ತಂದಿದ್ದಾರೆ ಸಾಯಿಯಪ್ಪ. ಮತ್ತೆ ಎಲ್ಲರೂ ಕೂಡ ಈ 1ನೇ ತಾರೀಕು ಸಾಯಿಯಪ್ಪ ಎಂಥ ಸುದ್ದಿ ತಂದಿದ್ದಾರೋ ಖಂಡಿತ ಈ ವಿಡಿಯೋ ಪೂರ್ತಿ ನೋಡಿದ ನಂತರ ನಿಮಗೆ ಗೊತ್ತಾಗತ್ತೆ. ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಇದ್ರೂ ಕೂಡ ಅದನ್ನ ಇವತ್ತಿಂದ ಈ 1ನೇ ತಾರೀಕನ್ನ ಮಾಡುವಂತ ಪರಿಹಾರ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಸಾಯಿ ಸಂದೇಶವನ್ನು ಯಾರು ಕೇಳ್ತೀರೋ ಮನಸ್ಫೂರ್ತಿವಾಗಿ ಶ್ರದ್ಧೆ ಭಕ್ತಿಯಿಂದ ಯಾರೇ ಕೇಳಿದ್ರೂ ಕೂಡ ಭಕ್ತಿಯಿಂದ ಸಾಯಿ ಮೇಲೆ ನಂಬಿಕೆ ಇಟ್ಕೊಂಡು ಆಚರಿಸಿದ್ರೆ ಖಂಡಿತ ಅದು ಇವತ್ತಿಲ್ಲ ಅಂದ್ರೆ ನಾಳೆ ಅದು ಫುಲ್ಫಿಲ್ ಆಗತ್ತೆ. ನೀವೇನೇ ಬೇಡಿಕೆ ಕೇಳಿದ್ರೂ ಕೂಡ ಅದು ಖಂಡಿತ ವಾಪಸ್ ಕೊಡ್ತಾರೆ ಸಾಯಿಯಪ್ಪ. ಅನ್ಕೊಂಡಿರೋ ತಕ್ಷಣ ನಾನಿವತ್ತು ಒಂದು ಪೂಜೆ ಮಾಡಿದ್ದೀನಿ, ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಟು ಸಂತೋಷವಾಗಿ ಮನಸ್ಫೂರ್ತಿವಾಗಿ ನಾನು ಇವತ್ತು ಮಾಡಿದ್ದೀನಿ. ಆದರೆ ಮಾಡಿದ ತಕ್ಷಣ ನನಗೆ ಬೇಕು ಅಂದ್ರೆ ಅದು ಆಗಲ್ಲ. ಅದು ದೇವರು ನಿರ್ಧಾರಣೆ ಮಾಡ್ತಾರೆ. ನಿಮ್ಮ ಸಮಯ ಸಂತೋಷ ಕಾಲ ಬಂದಿದೆ ಅಂದ್ರೆ ತಕ್ಷಣ ಅದು ಈಗಲೇ ಕೊಡ್ತಾರೆ. ಒಳ್ಳೆಯ ಕಾಲ ಬಂದಿಲ್ಲ ಅಂದ್ರೆ ನೀವೇನೇ ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗಲ್ಲ. ಯಾಕಂದ್ರೆ ನೀವು ಏನೇನ್ ಕರ್ಮಗಳು ಮಾಡಿರ್ತೀರೋ ಅದೆಲ್ಲ ಕೂಡ ಯಾವ್ಯಾವ ಸಮಯಕ್ಕೆ ನಾವು ಅದನ್ನ ಅನುಭವಿಸಬೇಕು, ಖಂಡಿತ ಅದನ್ನ ಅನುಭವಿಸಲೇಬೇಕು. ಒಳ್ಳೆಯ ಕರ್ಮಗಳು ಆಗ್ಲಿ ಅಥವಾ ಕೆಟ್ಟ ಕರ್ಮಗಳು ಆಗ್ಲಿ ಯಾವುದಕ್ಕೆ ಆದ್ರೂ ಸಮಯ ಬರಬೇಕು. ಇವತ್ತು ನಿಮ್ಮ ಜೀವನದಲ್ಲಿ ಕೆಟ್ಟ ಕರ್ಮಗಳ ಮೂಲಕ ಇವತ್ತು ಅಂತ ಕಷ್ಟಗಳನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಮನಸ್ಸಿನಲ್ಲಿ ಅನ್ಕೋಬೇಕು. ಇವತ್ತು ಏನೇ ತೊಂದರೆಗಳು ಬಂದ್ರು ಏನೇ ಕಷ್ಟಗಳು ಬಂದ್ರು ನನಗೆ ಸಾಯಿಯಪ್ಪ ಇದ್ದಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು. ಶ್ರದ್ಧೆ ಭಕ್ತಿಯಿಂದ ಸಾಯಿ ನಾಮಸ್ಮರಣೆ ಮಾಡಿದ್ರೆ, ಪ್ರತಿದಿನ ಸಾಯಿ ಆರಾಧನೆ ಮಾಡ್ತಾ ಹೋದ್ರೆ ಅವ್ರಿಗೆ ನಿಜವಾಗ್ಲೂ ಎಂಥ ಕಷ್ಟಗಳು ಬಂದರೂ ಕೂಡ ಅದನ್ನ ತಾಳ್ಮೆದಿಂದ ಸಹಿಸ್ಕೊಂತ ಆ ಕೆಟ್ಟ ಕರ್ಮಗಳನ್ನ ದೂರ ಮಾಡ್ಕೊಂತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಅನ್ನೋದು ಸಾಯಿಯಪ್ಪ ಕೊಡ್ತಾರೆ. ಅದನ್ನ ಖಂಡಿತ ನಾವು ಅನುಭವಿಸ್ಲೇಬೇಕು. ಅದನ್ನ ನಾವು ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಕರ್ಮಗಳು ಯಾವಾಗಲೂ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ, ಪ್ರತಿ ಜೀವಿಗೂ ಇರುತ್ತೆ. ಅದು ನಾವು ಮಾಡಿದ ನಂತರನೇ ಮತ್ತೆ ಒಳ್ಳೆಯ ಕಾಲಕ್ಕೆ ಹೋಗ್ತೀವಿ. ಇವತ್ತು ಸಾಯಿಯಪ್ಪ ಈ 1ನೇ ತಾರೀಕನ್ನ ಎಂತ ಅದೃಷ್ಟವನ್ನು ತಂದಿದ್ದಾರೋ, ಈ 1ನೇ ತಾರೀಕು ಮರೆಯದೆ ನಾವೇನ್ ಕೆಲಸ ಮಾಡಬೇಕೋ ಈಗ ಕೇಳೋಣ. ಸಾಯಿಯಪ್ಪ ಒಳ್ಳೆಯ ಪರಿಹಾರವನ್ನು ತಂದಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಇದನ್ನ ಚಿಕ್ಕ ಕೆಲಸ ಎಲ್ಲರೂ ಆಚರಿಸಬಹುದು. ನಮ್ಮ ಮನೆಯಲ್ಲಿ ಈ ತರ ಮಾಡಕ್ಕೆ ಆಗಲ್ಲ ಅನ್ನೋರ್ಗೆ ಇನ್ನೊಂದು ಆಪ್ಷನ್ ಹೇಳ್ತೀನಿ, ಆ ತರ ಕೂಡ ನೀವು ಮಾಡ್ಬೋದು. ಮೊದಲು ನಿಮ್ಮ ಸಮಸ್ಯೆಗಳು ಶಾಶ್ವತವಾಗಿ ದೂರ ಆಗಬೇಕು ಅಂದ್ರೆ ಈ ವರ್ಷದಲ್ಲಿ ಸಂತೋಷವಾಗಿ ಇರಬೇಕು. ನಾನು ಏನ್ ಕೇಳ್ತಾ ಬರ್ತಾ ಇದ್ದೀನೋ ಇಷ್ಟು ದಿನಗಳು ಸಾಯಿಯಪ್ಪ ನನಗೆ ಕೊಟ್ಟಿಲ್ಲ, ಮತ್ತೆ ಈ ವರ್ಷದಲ್ಲಿ ಅಟ್ಲೀಸ್ಟ್ ಕೊಡಬೇಕು ಅಂತ ನೀವು ಮನಸ್ಸಿನಲ್ಲಿ ಅನ್ಕೊಂತ ಸಾಯಿ ಮುಂದೆ ಹೇಳುತ್ತಾ ಈ ಪರಿಹಾರವನ್ನು ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಏನೇ ಬೇಡಿಕೆ ಇರ್ಬೋದು, ಮಕ್ಕಳು ಬೇಕು ಅನ್ನೋರು, ಹಣ ಸಮಸ್ಯೆ ಇರೋರು, ಮನೆ ಸಮಸ್ಯೆ ಇರೋರು, ಆರ್ಥಿಕವಾಗಿ ಸಮಸ್ಯೆ ಇರೋರು, ಅಥವಾ ಇನ್ನೇನಾದ್ರೂ ಭೂಮಿ ಸಮಸ್ಯೆ, ಈ ತರ ನಿಮ್ಮ ಮನೆಯಲ್ಲಿ ಇರುವಂತ ಸಮಸ್ಯೆಗಳು ಏನೇ ಇರಲಿ ಅದನ್ನ ಬೇಡಿಕೆ ಹೇಳ್ಕೊಂತ ಇವತ್ತು ಈ ಪರಿಹಾರವನ್ನು ಮಾಡ್ಬೋದು. ಸಾಯಂಕಾಲ ಒಳಗೆ ಇದನ್ನ ಮಾಡಿ 6 ಗಂಟೆ 7 ಗಂಟೆ ಒಳಗೆ ಮಾಡ್ಬೋದು. ಸಾಯಂಕಾಲ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿ ದೀಪ ಹಚ್ಚುತ್ತೀರಲ್ವಾ, ಆ ಸಮಯದಲ್ಲಿ ಮತ್ತೆ 2 ಮಣ್ಣಿನ ದೀಪನ ತಗೊಂಡು ಅದರಲ್ಲಿ ತುಪ್ಪ ಹಾಕಿ 2 ಬತ್ತಿ ಹಾಕ್ಬಿಟ್ಟು ದೀಪ ಹಚ್ಚಬೇಕು. ಅದು ಖಂಡಿತ ನೀವು ಸಾಯಿಯಪ್ಪ ಪಾದಗಳ ಮುಂದೆ ಒಂದು ದೀಪನ ಹಚ್ಚಿ, ಆಮೇಲೆ ನಿಮ್ಮ ಮನೆಯಲ್ಲಿ ತುಳಸಿಯಮ್ಮ ಎಲ್ಲಿರ್ತಾರೋ ಅವ್ರ ಜಾಗದಲ್ಲಿ ನೀವು ಇನ್ನೊಂದು ದೀಪನ ಹಚ್ಚಬೇಕು. ಈ 1ನೇ ತಾರೀಕನ ತುಪ್ಪದಿಂದ ಹಚ್ತಾ ಇರುವಂತ ದೀಪಗೆ ತುಂಬಾ ಪವರ್ಫುಲ್ ಇರುತ್ತೆ. ಅದಕ್ಕೆ ತಕ್ಷಣ ಈ ದೀಪವನ್ನು ಹಚ್ಚಿ, ಆ ದೀಪ ಮಣ್ಣಿನ ದೀಪ ಇರುತ್ತಲ್ವಾ, ಆ ಮಣ್ಣಿನ ದೀಪದ
ಕೆಳಗೆ ಈ ಅರಳಿ ಮರದ ಎಲೆನ ತಗೊಂಡು ಬಂದು ಒಂದು ಕ್ಲೀನಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಗಂಧ ಕುಂಕುಮ ಹಚ್ಚಿ ಆಮೇಲೆ ಓಂ ಅಥವಾ ಸ್ವಸ್ತಿಕ್ ಸಿಂಬಲ್ನ ಹಾಕ್ಬಿಟ್ಟು ಅದರ ಮೇಲೆ ಸಾಯಿ ನಾಮಸ್ಮರಣೆ ಮಾಡ್ಕೊಂತ ಆ ದೀಪನ ಅದ್ರ ಮೇಲೆ ಇಡಬೇಕು. ಇದು ತುಳಸಿ ಗಿಡ ಹತ್ರ ಕೂಡ ಇನ್ನೊಂದು ಎಲೆ ಮೇಲೆ ಈ ತರ ಹಚ್ಚಬೇಕು. ಒಂದರಲ್ಲಿ ಓಂ ಅಂತ ಬರಿಬೇಕು, ಇನ್ನೊಂದರಲ್ಲಿ ಸ್ವಸ್ತಿಕ್ ಅಂತ ಹಾಕ್ಬಿಟ್ಟು ಸ್ವಸ್ತಿಕ್ ಇರೋದನ್ನ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ಓಂ ಇರೋದನ್ನ ಅದ್ರ ಮೇಲೆ ಓಂ ಅಂತ ಹಾಕ್ಬಿಟ್ಟು ಆ ಎಲೆ ಮೇಲೆ ಶ್ರೀಂ ಅಂತ ಬರೆದು ಅದು ಗಂಧದಲ್ಲಿ ಬರಿಬೇಕು. ಆ ತರ ಬರೆದಿದ್ದ ನಂತರ ಆ ಮಣ್ಣಿನ ದೀಪನ ಅದ್ರ ಮೇಲೆ ಇಟ್ಟು ತುಳಸಿ ಗಿಡ ಹತ್ರ ಹಚ್ಚಬೇಕು. ಈ ತರ ಇವತ್ತು ಸಂಜೆ ಸಮಯದಲ್ಲಿ ನೀವು ಮಾಡಿ. ಇದೇ ತರ ಮಣ್ಣಿನ ದೀಪನ ಈಶಾನ್ಯ ಭಾಗದಲ್ಲಿ ಕೂಡ ಹಚ್ಚಬಹುದು. ಇವತ್ತಿನ ದಿನ ಈಶಾನ್ಯ ಭಾಗದಲ್ಲಿ ಹಚ್ಚಿದ್ರೆ ಬಹಳ ಒಳ್ಳೆಯದು. ನಿಮ್ಗೆ ಅನುಕೂಲ ಆದ್ರೆ ಆ ಜಾಗದಲ್ಲಿ ಕೂಡ ಒಂದು ದೀಪನ ತುಪ್ಪದಿಂದ ಪ್ರಿಪೇರ್ ಮಾಡಿಬಿಟ್ಟು ಆ ದೀಪನ ಹಚ್ಚಿ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ, ಅರಳಿ ಮರದ ಎಲೆನ ತಗೊಂಡಿರ್ತೀರ, ಆ ಎಲೆ ಮೇಲೆ ಚೆನ್ನಾಗಿ ನೀಟಾಗಿ ಹೊರಿಸ್ಬಿಟ್ಟು ನಿಮ್ಮ ಸಂಕಲ್ಪ ಏನಿರುತ್ತೋ ಅದನ್ನ ಗಂಧದಲ್ಲಿ ಚಿಕ್ಕದಾಗಿ ಬರೆದುಬಿಟ್ಟು ಸಾಯಿ ಹೆಸರನ್ನು ಬರೆದಿದ್ದ ನಂತರ ಅದನ್ನ ನಿಮ್ಮ ಬೀರುದಲ್ಲಿ ಆ ಎಲೆನ ಇಟ್ಕೋಬೇಕು. ಈ ತರ ಈ ಚಿಕ್ಕ ಪರಿಹಾರವನ್ನು ಇವತ್ತಿನ ದಿನ ಪ್ರಯತ್ನ ಮಾಡಿ. ಈ ಪರಿಹಾರ ನಮಗೆ ಮಾಡಕ್ಕೆ ಆಗಲ್ಲ ಅನ್ನೋರು ಇನ್ನೊಂದು ಚಿಕ್ಕ ಪರಿಹಾರವನ್ನು ಹೇಳ್ತೀನಿ. ಅದನ್ನ ಎಲ್ಲರೂ ಕೂಡ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಇದನ್ನ ಆರಾಮಾಗಿ ಆಚರಿಸಬಹುದು. ಅದು ಏನು ಅಂದ್ರೆ, ಒಂದು ವೈಟ್ ಪೇಪರ್ ತಗೊಂಡು ಒಂದು ಚಿಕ್ಕ ಪೆನ್ ತಗೊಂಡು, ಯಾವುದೇ ಆಗಿರ್ಬೋದು, ಕಲರ್ ಏನು ನೋಡಕ್ ಹೋಗ್ಬೇಡಿ, ಯಾವುದಾದ್ರೂ ಪರವಾಗಿಲ್ಲ, ಒಂದು ಪೆನ್ ತಗೊಂಡು ಅದರಲ್ಲಿ ಸಾಯಿ ಹೆಸರನ್ನು ಬರಿತಾ ಹೋಗಿ. ಅದು 108 ಬಾರಿ ಬರಿಬೇಕು ಇವತ್ತಿನ ದಿನ. ಅಥವಾ ಜಪಮಾಲೆ ತಗೊಂಡು ಸಾಯಿ ನಾಮನ ತಗೊಂಡು ಜಪ ಮಾಡಬೇಕು. ಅಥವಾ ಒಂದು ಸಾಯಿ ಮಂತ್ರವನ್ನು ತಗೊಂಡು 108 ಬಾರಿ ಆಚರಿಸಬೇಕು. ಅಥವಾ ಸಾಯಿ ಶತನಾಮಾವಳಿ ತಗೊಂಡು ಅದನ್ನ ಕೂಡ ನೀವು 108 ಬಾರಿ ಜಪಿಸಬಹುದು. ಸಾಯಂಕಾಲ ಈ ಕೆಲಸವನ್ನು ಮಾಡಬೇಕು. ದೀಪ ಹಚ್ಚಿದ ನಂತರ ಇದನ್ನ ಮಾಡಿ. ಇದೇನು ಮಾಡಕ್ಕೆ ಆಗಲ್ಲ ಅನ್ನೋರು ದಯವಿಟ್ಟು ನೀವೇನು ಕೆಲಸ ಮಾಡ್ತಾ ಇರ್ತೀರೋ, ನಿಮ್ಮ ಮನೆ ಕೆಲಸ ಆಗಿರಲಿ ಅಥವಾ ಆಚೆ ಕೆಲಸ ಮಾಡ್ತಾ ಇರ್ತೀರ, ಆಚೆ ಕೆಲಸ ಆಗಿರಲಿ, ನಿಮ್ಮ ಮನಸ್ಸಿನಲ್ಲಿ ಸಾಯಿ ನಾಮಸ್ಮರಣೆ ಮಾಡ್ತಾ ಇರಿ. ಯಾಕಂದ್ರೆ ನೀವು ಯಾವಾಗಲೂ ಸಾಯಿ ನಾಮಸ್ಮರಣೆ ಮಾಡ್ತಾ ಹೋದ್ರೆ ನಿಮಗೆ ನಿಮ್ಮ ಸುತ್ತು ಯಾವಾಗಲೂ ಪಾಸಿಟಿವ್ ಅನ್ನೋದು ವೈಬ್ರೇಟ್ ಆಗುತ್ತೆ, ನೆಗೆಟಿವ್ ಅನ್ನೋದು ನಿಮ್ಮ ಹತ್ರ ಬರಲ್ಲ. ಈ ತರ ಈ ಪರಿಹಾರಗಳನ್ನ ಇವತ್ತು 1ನೇ ತಾರೀಕನ್ನ ಎಲ್ಲರೂ ಕೂಡ ಪ್ರಯತ್ನಿಸಿ. ಇಂಥ ಒಳ್ಳೆಯ ಸುದ್ದಿನ ಸಾಯಿಯಪ್ಪ ಇವತ್ತು ತಂದಿದ್ದಾರೆ. ಎಲ್ಲರೂ ಆಚರಿಸೋಕೆ ಪ್ರಯತ್ನ ಮಾಡಿ, ನಂಬಿಕೆಯಿಂದ ಪ್ರಯತ್ನ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.